ಇದರಂಗ ವರ್ಣಿಸಲಸದಳವು ಅಂದವರ್ಣಿಸಲಸದಳವು ಬಲೆ ಇಂದು ಶೇಖರ ನೆಲೆಯನು ಅಂದವರ್ಣಿಸಲಸದಳವು ಬಲೆ ಇಂದು ಶೇಖರ ನೆಲೆಯನು ನೆಲೆಯನು ಮಾತೆಯ ಪಾದಕ್ಕೆ ಮಣಿದು ಆಶೀರ್ವಾದವನ್ನ ಪಡೆದು ತ್ವರಿತ ಗತಿಯಲ್ಲಿ ಸಾಗಿ ಬಂದದ್ದು ರಜತಗಿರಿಯದೇ ನಿಜವಾಗಿ ವರ್ಣಿಸುವುದಕ್ಕೆ ಪದಗಳೇ ಸಾಕಾಗುವುದಿಲ್ಲ. ಕಾರಣ ಪ್ರಪಂಚದಲ್ಲಿ ಅತಿ ಎತ್ತರವಾದಂತಹ ಬೆಳ್ಳಿಯ ಬೆಟ್ಟವಿದು, ಹಿಮಾಚ್ಛಾದಿತ ಪ್ರದೇಶವಾದ ಕಾರಣಕ್ಕಾಗಿ ರಜತಾದ್ರಿ ಎನ್ನುವ ಹಾಗೆ ಇದನ್ನು ಕರೆದರು, ಹಾಡಿ ಹೊಗಳಿದ್ರು. ಬಂದು ನೋಡಿದಾಗ ಅಬ್ಬಾ, ಕೋಟಿ ಸೂರ್ಯರ ಪ್ರಭೆ, ಏನು ಆಶ್ಚರ್ಯ ಇದು! ಸೂರ್ಯ ಇಲ್ಲಿಯೇ ಹುಟ್ಟಿದ್ದಾನೋ, ಇಲ್ಲಿಯೇ ನೆಲೆ ನಿಂತಿದ್ದಾನೋ ಎನ್ನುವ ರೀತಿಯಲ್ಲಿ ಅದಲ್ಲ. ಸೂರ್ಯನಿಂದ ಬೀಳುವಂತಹ ಕಿರಣ ಎನ್ನುವುದು ಪ್ರತಿಫಲನವಾಗಿ ಕೋಟಿ ಸೂರ್ಯರ ಪ್ರಭೆಯಾಗಿ ನನ್ನ ಕಣ್ಣನ್ನ ತೆರೆಯದಂತೆ ಮಾಡಿದ್ದು ಸತ್ಯ. ಜೊತೆಗೆ ಸೂರ್ಯನ ಪ್ರಭೆ ಅಲ್ಲದೆ ಇದ್ರೂ ಕೂಡ ಇಲ್ಲಿ ಇರುವಂತಹ ದಿವ್ಯ ಪುಂಜವಾದಂತಹ ಪ್ರಭೆ ಎನ್ನುವುದು ಈ ರೀತಿಯಾದಂತಹ ಅನುಭವವನ್ನು ಕೊಡ್ತಾ ಇದೆಯೋ ಏನು. ಏನೇ ಇದ್ರೂ ಈ ರಜತಾದ್ರಿಯನ್ನು ವರ್ಣಿಸುವುದಕ್ಕೆ ಒಂದು ನಾಲಿಗೆ ಸಾಧ್ಯ ಉಂಟ? ಇಲ್ಲ. ನನಗೆ ಒಂದಲ್ಲ 10 ತಲೆ 10 ನಾಲಿಗೆ, ಆದರೂ ನನ್ನ ನಾಲಿಗೆ ಬಡವಾಗಿ ಹೋದಿತ್ತು. ಹಾಗಾಗಿ ವರ್ಣಿಸುವುದಕ್ಕಿಂತ ಹೆಚ್ಚಾಗಿ ತಾಯಿಗೆ ಕೊಟ್ಟ ಮಾತನ್ನ ಈಡೇರಿಸುವುದು ಮುಖ್ಯ. ಇಲ್ಲಿಯವರೆಗೆ ಬಂದದ್ದೇನೋ ಹೌದು, ಬಂದ ಮೇಲೆ ಒಂದು ಹೊಸ ಆಲೋಚನೆ ಬಂತು ನೋಡಿ. ಯಾವ ರೀತಿಯಲ್ಲಿ? ಆಗ ಗಿರಿಜೆಯನ್ನ ಕರೆತರ್ತೇನೆ ಎನ್ನುವ ಹಾಗೆ ತಾಯಿಗೆ ಮಾತನ್ನ ನೀಡಿದ್ದು. ಇಲ್ಲಿವರೆಗೆ ಬಂದು ರಜತಾದ್ರಿಯನ್ನು ನೋಡಿದ ಮೇಲೆ ನನಗೆ ಹೊಸ ಆಲೋಚನೆ ಬಂದದ್ದು. ಹರಗಿರಿಜೆಯನ್ನ ನಾನು ಕರೆದು ಒಯ್ದೆ ಅಂತಾದ್ರೆ ರಜತಾದ್ರಿ ಒಂದು ಇಲ್ಲೇ ಉಳಿದು ಹೋಗ್ತದೆ. ಅದರ ಸಮೇತ ನಾನು ಹೋದೆ ಅಂತಾದ್ರೆ ಕೇವಲ ಹರಗಿರಿಜೆಯರು ಮಾತ್ರ ಅಲ್ಲ, ರಜತಾದ್ರಿಯ ಸಮೇತ. ರಜತಾದ್ರಿಯಲ್ಲಿ ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ನಮ್ಮ ಲಂಕೆಯಲ್ಲಿ ಇದ್ದಾರಾಗ್ತದೆ. ಹೇಗೆ ಆಲೋಚನೆ ಅಲ್ವಾ? ಹಾಗಿದ್ರೆ ತಡ ಮಾಡುವುದಲ್ಲ. ಇದೆಯಲ್ಲ ರಜತಾದ್ರಿ. ಹಣ ಭಾಗಕ್ಕೆ ಕೊಯ್ಯಿಟ್ಟು ರಜತಾದ್ರಿಯನ್ನ ಎತ್ತಿ ಇಡೀ ರಜತಾದ್ರಿಯನ್ನೇ ಲಂಕೆಗೆ ಕೊಂಡೊಯ್ತೇನೆ. ನೋಡೋಣ.
ಗಿರಿಜಾತೆ ಭಯದಿ ಪೇಳಲ್ಕೆ ಪ್ರಭು, ಇದೇನು ಎಂದೂ ಆಗದಂತಹ ಘಟನೆ ಇಂದು ನಡೀತಾ ಉಂಟು. ನಾವು ನಿಂತಿರುವಂತಹ ಕೈಲಾಸ ಪರ್ವತವೇ ಮುಗುಚಿ ಬೀಳುವಂತಹ ಇದೇನು ಪ್ರಭು? ಶಿವೆ, ಪ್ರಭು, ಹೆದರಿಕೆ ಆಗ್ತಾ ಉಂಟು. ಏನಿದು? ಬೆದರದಿರಲಿ ತರುಣ್ಯ ಬೆದರದಿರಲಿ ತರುಣಿ ಎನ್ನಯ ಹೃದಯಾನಂದಮಣಿ ಎನ್ನಯ ಹೃದಯಾನಂದಮಣಿ ಒದಗಿದ ಚಿಂತೆಯ ಹದನವ ಅರಿತೆನೋ ಒದಗಿದ ಚಿಂತೆಯ ಕದನವ ಅರಿತೆನು ಪದುಮದರಾಕ್ಷಿಯೇ ಮುದಗೊಂಡಿರುನಿಯ ಬೆದರದಿರಲಿ ತರುಣಿ ಎನ್ನಯ ಹೃದಯಾನಂದಮಣಿಯೇ ಶಿವೆ, ಪ್ರಭು, ಎಂತಹ ವಿಚಿತ್ರನು. ನೀನು ಭಯದಿಂದ ನಡುಗುತ್ತಾ ಇದ್ದೀಯ, ಹೌದು. ಪರ್ವತವೇ ಅಲುಗುತ್ತಾ ಇದೆ ಅಂತ ಹೇಳ್ತಾ ಇದ್ದೀಯ. ನಮ್ಮ ಗಣಗಳೆಲ್ಲ ಹೆದರಿಕೊಂಡು ಓಡಲಿಕ್ಕೆ ಪ್ರಾರಂಭ. ನಾನು ನಗುತ್ತಾ ಇದ್ದೇನೆ. ಯಾಕೆ? 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 ಹಿಂದೆ ಎಂದಾದರೂ ಈ ಪರ್ವತ ಅಲುಗಾಡಿದ್ದುಂಟ? ಇಲ್ಲ. ಅಚಲವಾದದ್ದು ಇದು. ಮನುಷ್ಯ ಪ್ರಯತ್ನ ಬಿಡು. ಸುರ, ನರ, ಗರುಡ, ಗಂಧರ್ವ, ಕಿನ್ನರ, ಕಿಂಪುರುಷ ಯಾರಿಂದಲೂ ಈ ಪರ್ವತವನ್ನು ಅಲುಗಾಡಿಸುವುದಕ್ಕೆ ಆಗುವುದಿಲ್ಲ. ಹೌದು. ಹಾಗಾದ್ರೆ ಹೀಗಾದದ್ದು ಯಾರಿಂದ? ಯಾರಿಂದ? ನೋಡಿದೆ. ಭಕ್ತ ರವಣ ಬಂದು ಭಕ್ತ ರವಣ ಬಂದು ತನ್ನಯ ಶಕ್ತಿ ತೋರ್ಪದಿರುವುದು ತನ್ನಯ ಶಕ್ತಿ ತೋರ್ಪದಿರುವುದು ಶಕ್ತಿಯ ಹರಣ ಕುಯುಕ್ತಿಯ ಕೈದರೆ ಶಕ್ತಿಯ ಹರಣ ಕುಯುಕ್ತಿಯ ಕೈದರೆ ಭಕ್ತ ಕಂಟಕನಿ ಯುಕ್ತದಿ ನುಡಿವರೋ ಭಕ್ತಿಯ ಹರಣ ಕುಯುಕ್ತಿಯ ಕೈದರೆ ಭಕ್ತ ಕಂಟಕನಿಂದ್ಯುಕ್ತಿಯ ನುಡಿವರೋ ಬದಲದಿರಲೆ ಕರುಣೆ ಹೀಗೆ ಗೊತ್ತಾಯ್ತು. ಅಲುಗಾಡಿಸುವ ಪ್ರಯತ್ನ ಮಾಡುತ್ತಾ ಇದ್ದವ ಯಾರು ಯಾರು ಎಂದು ಹೀಗೆ ನೋಡಿದಾಗ ಹ. ಗೊತ್ತಾಯ್ತು. ಯಾರು? ಲಂಕಾಧೀಶ ಲಂಕಾ. ಕೈಕಸಾಸುತ ವಿಶ್ರವಸುವಿನ ಮಗ ಸರಿ. ದಶಕಂಠ. ಅವ ಹ. ಆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದ್ರೆ ತನ್ನ ಶಕ್ತಿಯ ದುರುಪಯೋಗ ಮಾಡುವುದಕ್ಕಾಗಿ ಹಾಗೆ ಮಾಡ್ತಾ ಇದ್ದಾನೋ ಹ. ಅಥವಾ ಅವನ ಭಕ್ತಿಯ ಪರಾಕಾಷ್ಠೆಯೋ ಇದನ್ನು ನಾವು ಅರಿಬೇಕು. ಸರಿ. ಒಂದು ತಮಾಷೆ ಮಾಡ್ತೇನೆ, ನೋಡ್ತೇ ಇರು. ಏನು? ಮತ್ತವನ ಗರ್ವವನ್ನು ಮುರಿಯುತ್ತಾನೆಂದಿರುತ್ತ ಒಟ್ಟಿದಂ ಗಿರಿಯದ ಬೆರಳಿಂದ ಅಕ್ಷರವೇ ತತ್ತರಿಸಿ ಕೈಕರೆಯರಿಸಿ ಬಾಲವು ತಪ್ಪಿಬಾಯಿ ಬಿಡುವಂದದಿ ಅತ್ತು ಕರೆದು ಶಿವನೇ ಹರನೆ ಗಂಗಾಧರನೆ ಎನ್ನ ಕೃತ್ಯವಂ ಕ್ಷಮಿಸೆನಲು ಶಂಕರ, ಶಿವನೇ ಕಾಪಾಡು, ರಕ್ಷಿಸು. ಸತಿಯ ಮಗವನ್ನು ನೋಡಿ ಎತ್ತಿದಂಬೆರಳತ ಕರುಣೆಯಲಿ ಎತ್ತಿದಂಬೆರಳತ ಕರುಣೆಯಲಿ ಪರಮಶಿವನಾಗ ಭೂಮಿಯೇ ಬಾಯ್ತರಿಯುವ ಹಾಗೆ ಬೊಬ್ಬಿಡುತ್ತಾ ಇದ್ದ. ಅಯ್ಯೋ. ಪ್ರಪಂಚ ಕಂಪಿಸುತ್ತಾ ಇದೆ. ಹೌದು. ಆ ಸ್ಥಿತಿಯಲ್ಲಿ ನಾವು ಹೇಳುವುದು ಪರಮೇಶ್ವರ ಪರಮೇಶ್ವರ ಎಂದು. ಶಂಕರ, ಈಗ ನಾವು ಅನುಗ್ರಹಿಸಬೇಡುವ. ಅದಕ್ಕಾಗಿ ಒತ್ತಿದ ಕಾಲನ್ನ ಮೇಲೆತ್ತಿ ಬಿಡುತ್ತೇವೆ. ಅಯ್ಯಪ್ಪ, ಅಯ್ಯೋ ಅಯ್ಯೋ, ಬದುಕಿದೆಯಾ ಬಡ ಜೀವವೇ? ಇಲ್ಲದೆ ಹೋದ್ರೆ ರಜತಾದ್ರಿಯನ್ನ ಕಿತ್ತು ಎತ್ತಿಕೊಂಡು ಲಂಕೆಗೆ ಸಾಗಬೇಕು ಎನ್ನುವ ಹಾಗೆ ನೋಡಿದ್ರೆ ನನ್ನ ಕೈಗಳೆರಡೂ
ಪರ್ವತದ ಅಡಿಯಲ್ಲಿ ಸಿಲುಕಿ ನೊಲಗಿ ಹೋಯ್ತಲ್ಲ. ಯಾಕೆ? ಪ್ರಪಂಚವನ್ನೇ ಪಾಲಿಸುವಂತಹ ಶಂಕರನ ವಾಸಸ್ಥಾನಕ್ಕೆ ನಾನು ನನ್ನಂತವರು ಲಗ್ಗೆ ಇಟ್ಟರೆ ಅವ ಬಿಡುವುದಕ್ಕೆ ಸಾಧ್ಯತೆ ಉಂಟ? ಇಲ್ಲ. ನನ್ನ ಕಾರ್ಯದಲ್ಲಿ ನಾನು ಯಾವತ್ತೂ ಸೋಲನ್ನು ಒಪ್ಪಿಕೊಳ್ಳಬಾರದು. ತಾಯಿಯ ಆಶಯವನ್ನ ಈಡೇರಿಸುವುದಕ್ಕಾಗಿ ಇಲ್ಲಿಯವರೆಗೆ ಬಂದಂತಹ ನಾನು ಪುನಃ ಹಿಂತಿರುಗಿ ಹಾಗೆಯೇ ಬರಿಗೈಯಲ್ಲಿ ಹೋಗಬಾರದು. ಅಂತಾದ್ರೆ ಶಕ್ತಿ ಮಾರ್ಗ ಎನ್ನುವುದು ನನ್ನ ಕೈಯಲ್ಲಿ ವಿಫಲವಾಯಿತು ಎಂಬಲ್ಲಿಗೆ ತೃಪ್ತಿಗೆಡುವವನಲ್ಲ, ಸೋಲನ್ನು ಒಪ್ಪಿಕೊಳ್ಳುವವ ಅಲ್ಲ. ಕೈಯೇನೋ ಹಿಂತಿರುಗಿ ಬಂದದ್ದು ಹೌದಾದ್ರು ದೇವರನ್ನು ಒಲಿಸಿಕೊಳ್ಳುವುದಕ್ಕೆ ಕೇವಲ ಶಕ್ತಿ ಮಾರ್ಗ ಮಾತ್ರ ಅಲ್ಲ, ಒಂದು ಭಕ್ತಿ ಮಾರ್ಗ, ಇನ್ನೊಂದು ಯುಕ್ತಿ ಮಾರ್ಗ. ಯುಕ್ತಿ ನನಗುಂಟು, ಭಕ್ತಿಯೂ ಸಾಕಷ್ಟುಂಟು. ಇವತ್ತಿನವರೆಗೆ ಅನುದಿನವೂ ಅನವರಿತವೂ ಪರಮೇಶ್ವರನನ್ನೇ ಪೂಜಿಸುತ್ತಾ ಆರಾಧಿಸುತ್ತಾ ಬಂದಂತಹ ನಮಗೆ ಕೃಪೆ ದೂರದೇ ಇರಲಾರ. ಹಾಗಾಗಿ ಭಕ್ತಿಯಿಂದ ಅವನನ್ನ ಒಲಿಸಿಕೊಳ್ಳಬೇಕು. ಏನು ಮಾಡಲಿ? ಶಿರ ಕಡಿದು ಬುರುಡೆಯನು ಶಿರ ಕಡಿದು ಬುರುಡೆಯನು ಕರವ ಛೇದಿಸಿ ದಂಡ ಕರವ ಛೇದಿಸಿ ದಂಡ ಕರುಳನುರೆ ಬಿಗಿದು ಕರುಳನುರೆ ಬಿಗಿದು ಅದರ ತಂತುಗಳ ತಾರಜಿಸಿ ಕರುಳಿನೊಳು ಬಿಗಿದದರ ತಂತುಗಳ ತಾರಜಿಸಿ ಮೆರವ ವೀಣೆಯ ಮಾಡಿ ಮೆರವ ವೀಣೆಯ ಮಾಡಿ ವರಸಾಮ ಗಾಯನದೇ ಮೆರವ ವೀಣೆಯ ಮಾಡಿ ವರಸಾಮ ಗಾಯನದೇ ಹರಚರಣ ಕರ್ಪಿಸುತ್ತಾ ಶಂಕರ ಹರಚರಣ ಕರ್ಪಿಸುತ್ತ ವರವ ಪಡೆವೆನು ಎನ್ನುತ್ತ ವರಸಾಮ ಗಾಯನದಿ ಪಾಡಿದನು ವರಸಾಮ ಗಾಯನದಿ ಪಾಡಿದನು ನಿಜ ದೇವನೇ ಶಂಕರ ಪಾರ್ವತಿ ಪ್ರಿಯ ನಿಜ ದೇವನೇ ಶಂಕರ ನಿಜ ದೇವನೇ ಶಂಕರ ಪಾರ್ವತಿ ಪ್ರಿಯ ನಿಜ ದೇವನೇ ಶಂಕರ ಅಜಮುಖ್ಯ ಮರ ಹೃದಯ ವಿರಾಜಿತ ಭಜಿಸುವೆ ತವ ಪದ ಸುಜನ ಮಂದಾರ ಅಜಮುಖ್ಯ ಮರ ಹೃದಯ ವಿರಾಜಿತ ಭಜಿಸುವೆ ತವ ಪದ ಸುಜನ ಮಂದಾರ ನಿಜ ದೇವನೇ ಶಂಕರ ಪಾರ್ವತಿ ಪ್ರಿಯ ನಿಜ ದೇವನೇ ಶಂಕರ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ ಸುಂದರ ಮೃಗಧರ ಪಿನಾಕಧರ ಗರ ಗಂಗಾಧರತೆ ನಮೋ ನಮೋ ಶಿವ ಗಂಗಾಧರತೆ ನಮೋ ನಮೋ ಜಯ ಪಾರ್ವತಿ ರಮಣನೆ ನಮೋ ನಮೋ ನಿಜ ದೇವನೇ ಶಂಕರ ಶಂಕರ ಶಂಕರ
ಶಂಕರ ಮಹಾದೇವ ನಮೋ ನಮಃ. ಎಂತ ಹೇಳು ಎತ್ತಿ ಪುರಗರನು ನೋಡಿ ಅಲ್ಲವೇ ಪುರಗರನು ನೋಡಿ ಶಗಬಾಸು ಮೆಚ್ಚಿದೆ ಖಂಡಿತ ಶಗಬಾಸು ಮೆಚ್ಚಿದೆನು ಶಹಬಾಸು ಮೆಚ್ಚಿದೆ ನಿನ್ನೂರುತರ ಮಗಾರವಗೆ ನಿನ್ನೂರುತರ ಮಹಾರವಗೆ ಮುನ್ನದರೆಯೊಳಗೆ ರಾವಣನೆಂಬ ಬೆಸರಿನುಳು ಮೆರೆದಿಗೂ ಧಾರೆಯೊಳಗೆ ರಾವಣನೆಂಬ ಬೆಸರಿನುಳು ಮೆರೆದಿಗೂ ಶಶಿಗಾಸವ ಕೊಳ್ಳಿದಕೋ ಎನ್ನ ಕರದೊಲಿಗ ಶಶಿಗಾಸವ ಕೊಳ್ಳಿದಕೋ ಮೆಚ್ಚಿದೆನು ಆ ಹರ ಹರ ಶಂಕರ ಶಂಭೋ ಮಹಾದೇವ. ದಶಕಂಠ ಸ್ವಾಮಿ ಮೆಚ್ಚಿದಿನಪ್ಪ, ಖಂಡಿತ ಮೆಚ್ಚಿದೆ. ಹ್ಮ್ ನಿನ್ನ ಭಕ್ತಿಯ ಪರಾಕಾಷ್ಠೆಯನ್ನ ಮೆಚ್ಚಿದೆ. ಹ್ಮ್ ತಲೆಯನ್ನ ಕಡಿದು ಆ ಗುರುಡೆಯನ್ನ ತೆಗೆದು ಹ್ಮ್ ಕರುಳ ಬಳ್ಳಿಗಳನ್ನ ಅದಕ್ಕೆ ತಂತಿಯಾಗಿಸಿ ಕೂಡಿಸಿ ಹ್ಮ್ ಸಾಮಗಾನವನ್ನ ಹಾಡಿ ಆ ನನ್ನನ್ನ ಪ್ರಸನ್ನೀಕರಿಸಿದೆ. ಹ್ಮ್ ನನ್ನನ್ನ ಮಾತ್ರ ಅಲ್ಲ, ಹ್ಮ್ ನಿನ್ನ ಕಾರ್ಯ ಪರ್ವತವನ್ನ ಅನುಗಾಡಿಸಿದೆಯಲ್ಲ. ಹ್ಮ್ ಆಗ ಭಯಪಟ್ಟ ನನ್ನವಳೇ ಹ್ಮ್. ಅವನಿಗೆ ಕರುಣೆ ತೋರು ಅಂತ ಹೇಳ್ತಾ ಇದ್ದಾಳೆ. ಹ್ಮ್ ಮತ್ತೇನಲ್ಲ, ಆ ಬ್ರಹ್ಮಾಂಡವೇ ಬಿರಿಯಿತು, ಆ ಮೇರುಗಿರಿ ಕುಸಿದಿತ್ತು ಹ್ಮ್ ಎನ್ನುವ ರೀತಿಯಲ್ಲಿ ಹ್ಮ್ ಬೊಬ್ಬೆ ಇಟ್ಟವ ನೀನು. ಹೌದು. ಆ ಬೊಬ್ಬೆಯನ್ನ ಕೇಳಿದಂತ ನಾನು ಹ್ಮ್ ನಿನಗೊಂದು ಹೆಸರನ್ನ ಇಡ್ತೇನೆ. ನನಗ ಇನ್ನು ಮುಂದೆ ಹಾ. ಕೇವಲ ದಶಕಂಠ ಹ್ಮ್. ಕೈಕಸಾಸುತನಲ್ಲ ನೀನು, ಹ್ಮ್. ರಾವಣ ಅಂತ ನಿನಗೆ ಹೆಸರು. ರಾವಣ. ಹೌದು. ಧನ್ಯನಾದ ಸ್ವಾಮಿ. ಆಮೇಲೆ ಹ್ಮ್ ಯುದ್ಧದಲ್ಲಿ ಸದಾಕಾಲ ಹ್ಮ್ ಜಯವನ್ನ ಪಡೆಯುವುದಕ್ಕೆ ಹ್ಮ್ ಎಷ್ಟು ಕಾಲ ಪೆಟ್ಟಿಗೆಯಲ್ಲಿದ್ದರೂ ಹ್ಮ್. ಹರಿತವಾಗಿಯೇ ಇರುವ ಹ್ಮ್. ಈ ಚಂದ್ರಹಾಸ ಎನ್ನುವ ಹ್ಮ್. ಕರವಾಲ ಕೊಡ. ಪ್ರಸಾದ ಅದ್ರ ಒಂದು ಮಾತು ಕೇಳಿದ ಸ್ವಾಮಿ. ಈ ನಿತ್ಯಕ್ಕೆ ಬರಲಿದೆ ಭಕ್ತ ಈ ನಿತ್ಯಕ್ಕೆ ತಿನಿಸು ಪಾನವ ತೊರೆದು ತಿನಿಸು ಪಾನವ ತೊರೆದು ಮನದ ಸಂಕಲ್ಪ ನೀಡುವೆ ನೀ ಕ್ಷಣ ಮನದ ಸಂಕಲ್ಪ ನೀಡುವೆ ನೀ ಕ್ಷಣ ಎನಗಿದ ಉಸುರೆಂದನು ಮನದ ಸಂಕಲ್ಪ ಎನಗ ಉಸುರನನು ಎನಗ ಉಸುರಿದನು ಇಷ್ಟಾರ್ಥವನ್ನ ಈಡೇರಿಸಿಕೊಳ್ಳದೇ ಇದ್ರಿ ಹ್ಮ್ ಪ್ರಾಣತ್ಯಾಗಕ್ಕೂ ಸಿದ್ಧನಾದ ಆ ನಿನ್ನ ಭಕ್ತಿಗೆ ನಾನು ಮೆಚ್ಚಿದೆ. ಸರಿ. ಅದ್ರ ಒಂದು ಏನು? ನಿನ್ನನ್ನು ನೋಡಿದ್ರೆ ಗೊತ್ತಾಗ್ತದೆ, ಹ್ಮ್ ಬಹಳ ಕಾಲದಿಂದ ಹ್ಮ್ ತಿನಿಸು ಪಾನ ಯಾವುದನ್ನು ಮಾಡಿದವನಲ್ಲ, ಹ್ಮ್ ಕೇವಲ ಗಾಳಿಯನ್ನೇ ಆಹಾರವನ್ನಾಗಿ ಸ್ವೀಕರಿಸಿ ಹಾ ಸಾಮಗಾನವನ್ನ ಹಾಡಿದವ. ಹೌದು.
ಇಷ್ಟೆಲ್ಲ ಪ್ರಯತ್ನ ಪಡೋದು ಕಾರಣ ಏನು? ಯಾಕಾಗಿ ಇಲ್ಲಿಯವರೆಗೆ ಬಂದೆ ಹೇಳು? ಕಾರಣ ಉಂಟು ಸ್ವಾಮಿ. ಮಾದಳ ವ್ರತವನ್ನು ಪೂರ್ತಿಗೈವನೇ ಮಾದಳ ವ್ರತವನ್ನು ಪೂರ್ತಿಗೈವನೇ ವಿಶ್ವನಾಥ ನಿನ್ನಯ ಲಿಂಗವ ವಿಶ್ವನಾಥ ನಿನ್ನಯ ಲಿಂಗವಾ ಪ್ರೀತಿಯಿಂದೊಯ್ಯುವ ಪ್ರೀತಿಗೆ ಬಂದೇನೋ ಲಿಂಗವ ಪ್ರೀತಿಯಿಂದೊಯ್ಯುವ ಪ್ರೀತಿಗೆ ಬಂದೇನೋ ಭೂತೇಶ ಲಾಲಿಸಿಗ ಅದನ್ನು ಭೂತೇಶ ಲಾಲಿಸಿಗ ನನ್ನ ಭಕ್ತಿಗೆ ಪ್ರಸನ್ನನಾದಂತಹ ನೀನು ನಾನು ಕೇಳದೆ ರವ ರವ ಎನ್ನುವ ಹಾಗೆ ಒಪ್ಪಿರುವಂತಹ ನನಗೆ ರಾವಣ ಎನ್ನುವಂತಹ ನಾಮವನ್ನ ಹಿಡಿಯುವುದಕ್ಕೆ ಚಂದ್ರಹಾಸ ಎನ್ನುವಂತಹ ಆಯುಧವನ್ನು ದಯಪಾಲಿಸಿದ್ದೀಯ ಪ್ರಭು. ಕಡೆಯ ದಿಕ್ಕಿನ ಒಡೆಯನಾದಂತಹ ನಿನಗೆ ಎಲ್ಲವರಿಗೂ ಶುಭವನ್ನ ಕೋರುವ ಕಾರಣಕ್ಕಾಗಿ ಶುಭಂಕರ ಎನ್ನುವಂತಹ ಹೆಸರು ಉಂಟು ಸ್ವಾಮಿ. ಇಲ್ಲಿಯವರೆಗೆ ನಾನು ಅಂತಲ್ಲ, ನಮ್ಮವರೆಲ್ಲರೂ ಕೂಡ ಅನವರತವೂ ಅನುದಿನವೂ ಕೂಡ ನಿನ್ನನ್ನೇ ಧ್ಯಾನಿಸುತ್ತಾ ಆರಾಧಿಸುತ್ತಾ ಇಲ್ಲಿಯವರೆಗೆ ಬದುಕಿನಲ್ಲಿ ಸುಖ ಸಮಾಧಾನವನ್ನು ಕಂಡುಕೊಂಡವರಿದ್ದೇವೆ. ತನ್ಮಧ್ಯೆ ನನ್ನ ತಾಯಿ ನಿನ್ನನ್ನ ಪೂಜಿಸಬೇಕು ಎನ್ನುವಂತಹ ಅಭಿಲಾಷೆಯಿಂದ ಮರಳಿನ ಲಿಂಗವನ್ನ ಮಾಡಿ ಪೂಜಿಸುತ್ತಿರುವಂತಹ ಸಂದರ್ಭದಲ್ಲಿ ಲಿಂಗ ಎನ್ನುವುದು ಮುಚ್ಚಿಕೊಂಡು ಹೋಯಿತು. ಒಂದಲ್ಲ ಎರಡಲ್ಲ, ಹಲವು ಬಾರಿ ಪ್ರಯತ್ನಿಸಿದ್ರು ಪೂಜೆಯನ್ನ ಕೊಡುವುದಕ್ಕಾಗಲಿಲ್ಲ ಎನ್ನುವ ಕಾರಣಕ್ಕಾಗಿ ನತಮಸ್ತಕಳಾಗಿ ಕುಳಿತಂತಹ ಆಕೆಗೆ ಧೈರ್ಯವನ್ನ ಹೇಳಿ ಈ ಕಡೆ ಧಾವಿಸಿ ಬಂದವನ ಕಾರಣ ಅನುದಿನವೂ ನಿನ್ನನ್ನ ಪೂಜಿಸುವ ಹಾಗೆ ನನ್ನ ತಾಯಿ ಆಗಬೇಕು ಎನ್ನುವ ಕಾರಣಕ್ಕಾಗಿ ಅಚಲವಾಗಿರುವಂತಹ ನಿನ್ನ ಆತ್ಮಲಿಂಗವನ್ನ ಪಡೆದು ನಾನು ಹೋದೆ ಅಂತಾದ್ರೆ ತಾಯಿ ಆಸೆಯನ್ನ ಈಡೇರಿಸಿದಂತಹ ಕರ್ತವ್ಯ ಎನ್ನುವುದು ನನ್ನ ಪಾಲಿಗೆ ಆಗ್ತದೆ ಎನ್ನುವ ಕಾರಣಕ್ಕಾಗಿ ತಾಯಿಗೆ ಮಾತನ್ನ ಕೊಟ್ಟವನಿದ್ದೇನೆ. ತಂದೆ ತಾಯಿಗಳ ಆಸೆಯನ್ನ ಈಡೇರಿಸುವುದಕ್ಕಿಂತ ಯೋಗ ಭಾಗ್ಯ ಮಕ್ಕಳಿಗೆ ಬೇರೊಂದು ಬೇಕು. ಹಾಗಾಗಿ ನನ್ನ ತಾಯಿಯ ಆಸೆಯನ್ನ ಈಡೇರಿಸುವುದಕ್ಕೋಸ್ಕರವಾಗಿ ನಿನ್ನ ಆತ್ಮಲಿಂಗವನ್ನ ಕರುಣಿಸ್ತೀಯ. ಒಂದು ಮಾತು ಕೇಳ್ತೀನಿ, ಹೇಳಿ. ನೀನೇನು ಸಾಮಾನ್ಯದವನಲ್ಲ. ಹೌದು, ಚತುರ್ವೇದ, ಷಟ್ ಶಾಸ್ತ್ರ, 18 ಪುರಾಣವನ್ನ ಬಲ್ಲವ. ಅಂತವ ಯಾವತ್ತೂ ತಪ್ಪು ಮಾಡುವುದಿಲ್ಲ ಎನ್ನುವ ಭರವಸೆ. ಹಾಗಾಗಿ ಕೇಳಿದ್ದು ಬರಿದೇಕೆ ಬಳಲಿದೆ. ಅದಕ್ಕೆ ನೀನು ಕೇಳ್ತಾ ಇರುವುದು ತಂದೆ ತಾಯಿಗೆ ಪೂಜೆ ಮಾಡುವುದಕ್ಕೆ ಆತ್ಮಲಿಂಗ ಕೊಡಬೇಕು. ಖಂಡಿತ ಹೌದು. ಎರಡೊಂದು ವಾತ್ಸಲ ಪೂಜಿಸಿದ ಎರಡೊಂದು ವಾತ್ಸಲ ಪೂಜಿಸಿದರೆ ನಿತ್ಯ ಬರುವುದೆನ್ನಯ ರೂಪವು, ನಿತ್ಯ ಬರುವುದೆನ್ನಯ ರೂಪವು. ಭವಿಷ್ಯದಿ ಇಚ್ಛಿತ ಪ್ರಾಪ್ತಿಸುವುದು ಸಿದ್ಧ. ಭವಿಷ್ಯದಿ ಇಚ್ಛಿತ ಪ್ರಾಪ್ತಿಸುವುದು ಸಿದ್ಧ.
ನಿಜವಾದ ಸತ್ಪುತ್ರರು ಎನ್ನುವ ಮಾತು ಒಂದಿದೆ. ಹ್ಮ್ ಹಾಗಾಗಿ ಹ್ಮ್ ನೀನೀಗ ಆತ್ಮಲಿಂಗವನ್ನು ಅಪೇಕ್ಷಿಸುವುದು ತಾಯಿಯ ಆಸೆಯನ್ನ ಈಡೇರಿಸುವುದಕ್ಕಾಗಿ. ತಾಯಿಯ ಆಸೆಯನ್ನು ನನ್ನನ್ನು ಪೂಜಿಸುವುದು. ಹೌದು. ಆದ್ದರಿಂದ ಹ್ಮ್ ಭಕ್ತನಾದ ನಿನ್ನ ಅಭೀಷ್ಟವನ್ನ ಹಾ ಖಂಡಿತ ಈಡೇರಿಸ್ತೇನೆ. ಹ್ಮ್ ಆದರೆ ಒಂದು ಸಲಹೆ, ಏನು ಸ್ವಾಮಿ? ನೀನು ನನ್ನ ಆತ್ಮಲಿಂಗ ಕೇಳುವುದು ಯಾಕಾಗಿ? ಕೈ ಲಂಕೆಗೆ ತೆಗೆದುಕೊಂಡು ಹೋಗುವುದಕ್ಕಾಗಿ, ಹೌದು. ಪ್ರತಿನಿತ್ಯ ಪೂಜಿಸುವುದಕ್ಕಾಗಿ. ಹಾ ಆದ್ರೆ ಹಾ ಒಂದು ಸಲಹೆ, ಏನು? ತಪ್ಪದೇ ಪಾಲಿಸಬೇಕು ನೀನು. ಹ್ಮ್ 2 ವರ್ಷ ಹಾ ಅಂದ್ರೆ 3 ವರ್ಷ ಹ್ಮ್ ನೀನು ಹ್ಮ್ ಪ್ರತಿನಿತ್ಯ ಹ್ಮ್ ತಪ್ಪದೆ ಹ್ಮ್ ನನ್ನ ಪೂಜೆ ಮಾಡಿದಲ್ಲಿ ಹ್ಮ್ ನೀನೇ ನಾನಾಗ್ತೀಯ. ಹಾ ನೀನೇ ನಾನಾಗ್ತೀಯ. ಹೌದಾ? ಹೌದು, ಹಾ ಹಾ ಖಂಡಿತ ಹೌದು. ಹಾ ಹಾ ಮತ್ತೆ ಮರಣ ಎನ್ನುವುದು ನಿನ್ನ ಬಳಿಗೆ ಬರುವುದಿಲ್ಲ. ಹಾ ಹಾ ಬರೇ ಹಾಕ್ಬೇಡ, ಹಾ ನೆನ್ಪಿಟ್ಕೊಳ್ಬೇಕಾದ ಯಾವ್ದು ಗ್ರಹಿಸು. ಹಾ. 2 ವತ್ಸರ ಸ್ವಾಮಿ ನೀವು ಕರುಣಿಸ್ತೀರಿ ಅಂತಾದ್ರೆ 2 ವತ್ಸರ ಅಂತದ್ದು 4 ವತ್ಸರ ಬೇಕಾದ್ರೂ ಪೂಜಿಸ್ತೇನೆ. ಅದಲ್ಲ ಮಹತ್ವ. ಏನು? ಪೂಜಿಸ್ಲಿಕ್ಕೆ ನಿನಗೆ ಆಯುಷ್ಯ ಉಂಟು, ನೀನು ಇನ್ನು 50 ವರ್ಷ ಬೇಕಾದ್ರೂ ಪೂಜೆ ಮಾಡು. ಹ್ಮ್ ಅದ್ರ ಹಿಂದಿರುವ ಸೂಚನೆ ಏನು ಗೊತ್ತಾ? ಏನು? ತೆಗೆದುಕೊಂಡು ಹೋಗುವಾಗ ಹಾ ಲಿಂಗವನ್ನ ಹ್ಮ್ ಅಶೌಚ ಮಾಡಬಾರದು. ಹ್ಮ್ ಆಮೇಲೆ ಹ್ಮ್ ಎಲ್ಲಿಯೂ ನೆಲಕ್ಕಿಡಬಾರದು. ಹ್ಮ್ ಇಲ್ಲಿಂದ ತೆಗೆದುಕೊಂಡು ನೇರವಾಗಿ ಲಂಕೆಗೆ ಹೋದ್ರೆ ಹಾ ಲಂಕೆ ಕೈಲಾಸವಾಗ್ತದೆ, ನೀನೇ ಈಶನಾಗ್ತೀಯ. ಆತ್ಮಲಿಂಗವನ್ನ ತೆಗೆದುಕೊಂಡು ಹೋಗುವಾಗ ಅಶೌಚ ಮಾಡಬಾರದು, ಹೌದು ನೆಲಕ್ಕಿಡಬಾರದು. ಹೌದು ಹಾಗೆ ಹೋಗಿ ಹೌದು 2 ವತ್ಸರ ಪೂಜಿಸಿದೆ ಅಂತಾದ್ರೆ ನಾನು ಹರನಾಗ್ತೇನೆ. ಒಬ್ಬ ಪುಣ್ಯಾತ್ಮವನ್ನು ಮಾತಾಡಿದ್ದ, ಏನು? ದೇವರು ಶಾಪನೂ ಕೊಡುವುದಿಲ್ಲ, ವರವನ್ನೂ ಕೊಡುವುದಿಲ್ಲ, ಹಾ ಅವಕಾಶ ಕೊಡ್ತಾನ. ಹಾ ಆ ಅವಕಾಶ ಬಳಸ್ಕೊಂಡ್ರೆ ಮಾತ್ರ ಹಾ. ಅವ ಮೇರುವಾಗುತ್ತಾನ. ಸ್ವಾಮಿ ಹ. ಧನ್ಯನಾದೆ ಧನ್ಯನಾದೆ. ಹ. ಯಾಕೆಂದ್ರೆ ಹ್ಮ್. ಒಂದು ಇಲ್ಲಿಯವರೆಗೆ ಮನಸ್ಸಿನಲ್ಲಿ ಹ್ಮ್. ಎಣಿಸಿಕೊಂಡು ಬಂದಂತಹ ಹ. ಆಶೋತ್ತರ ಎನ್ನುವುದು ಈಡೇರಿದಂತಹ ಹ್ಮ್. ಅನುಭವ, ಹ್ಮ್. ಅಂದ್ರೆ ಯಶಸ್ಸನ್ನ ಸಾಧಿಸಿದ ಭಾವ, ನಿರೀಕ್ಷೆ ಅಲ್ವಾ? ಹೌದು. ಕೇಳಿದ್ದನ್ನ ಕೊಡುವಂತಹ ದೇವ ನೀನು ಎನ್ನುವುದು ಸ್ಪಷ್ಟವಾಗಿ ಅರ್ಥವಾದದ್ದು. ಹೌದು, ಹೇಳಿದ್ಯಲ್ಲ, 2 ವತ್ಸರ ಪೂಜೆ ಮಾಡಿದ್ರೆ ನಾನು ನೀನಾಗ್ತೀಯ. ಲಂಕೆ ಕೈಲಾಸ ಆಗ್ತದೆ, ಹ. ನೀನೇ ನಾನೇ ನೀನಾಗ್ತದೆ. ಸ್ವಾಮಿ ಬೇಸರ ಮಾಡ್ಕೊಳ್ಬಾರ್ದು. ಇಲ್ಲ ಇಲ್ಲ. ಈಗ ಪೂಜಿಸುವಲ್ಲಿ ನಾನು ಮುಂದಾಗ್ತೇನೆ. ಹ. ಆ ಯೋಗ್ಯತೆ ನನಗುಂಟು ಎನ್ನುವುದು ನಿಮಗೂ ಗೊತ್ತುಂಟು. ಹ. ನಾನು 2 ವತ್ಸರ ಲಿಂಗವನ್ನ ಪೂಜಿಸಿ ಹ. ಹರನಾಗಬಲ್ಲೆ. ಹ. ಆದ್ರೆ ಆಮೇಲೆ ನೀವು ರಾವಣ ಆಗ್ತೀರ ಮತ್ತೆ? ಅದಿಲ್ಲ. ಅದಿಲ್ಲ. ಅಲ್ಲ, ನಿನಗೆ ನೀನ್ ಈಶನಾಗ್ಬೇಕು ಅಂತಲ್ವಾ? ಹೌದೌದು. ನಾ ಏನಾಗ್ತೀನಿ ಅಂತ ಯೋಚನೆ ಮಾಡ್ಬೇಡ. ಹಾ, ಅದು ತೊಂದರೆ ಇಲ್ಲ. ಸರಿ, ಹೀಗಿರುವಾಗ ನನ್ನ ಆಸೆ, ನನ್ನ ಆಶಯ, ಹ. ನನ್ನ ಆಶೋತ್ತರ ಈಡೇರ್ತದೆ ಅಂತಾದ್ರೆ ಸ್ವಾಮಿ ಅನುಗ್ರಹಿಸಿ. ಅದೇ ಸ್ವಾಮಿ ಕೇಳಿದ್ದನ್ನ ಕೊಟ್ಟವರು ನೀವಿದ್ದೀರಿ. ಅನವರತವು ನಿನ್ನ ಪೂಜೆಯನ್ನ ಮಾಡುವುದರ ಮುಖ್ಯವಾಗಿ ಬದುಕಿನಲ್ಲಿ ಧನ್ಯತಾ ಭಾವವನ್ನು ಪಡೆಯುವಂತಹ ಶಕ್ತಿಯನ್ನ, ಭಕ್ತಿಯನ್ನ ಅನುಗ್ರಹಿಸಿ ಎನ್ನುವ ಹಾಗೆ ಕೇಳಿಕೊಳ್ಳುತ್ತಾ ತಥಾಸ್ತು. ನಾನಿನ್ನು ಬರ್ತೇನೆ. 2 ವತ್ಸರ ಪೂಜಿಸಿದ್ರೆ ನಾನು ಹರನಾಗ್ತೇನೆ, ಲಂಕೆ ಕೈಲಾಸವಾಗುತ್ತದೆ. ತವದಯಾರಸದಿಂದ ಭೀಷ್ಟವನದೊಡೆಯನೇ ನನಗೆ ನೀಡಿದೆ. ತಂದೆ
ಎನ್ನಭೀಷ್ಟವ ಭುವನದೊಡೆಯನೆ ಎನಗೆ ನೀಡಿದೆ ವಿವರವಿನ್ನೊಂದಿಗುವುದು ಕೇಳಿ ಸಾವಧಾನದಲ್ಲಿ ಭುವನ ಜಯದೋಳು ಶ್ರೇಷ್ಠ ಚಲ್ವಿಕೆ ಇವಳು ಯೌವನ ಗುಣ ಭರಿತೆ ಖಂಡಿತವಾಗಿ ಹೌದು. ಭುವನ ಜಯದೋಳು ಶ್ರೇಷ್ಠ ಚಲ್ವಿಕೆ ಇವಳು ಯೌವನ ಗುಣ ಭರಿತೆ ಸತಿ ಭವನೆ ಕರುಣಿಸು ಭಕ್ತನಾದೊಡೆ ಭವನೆ ಕರುಣಿಸು ಭಕ್ತನಾದೊಡೆ ಈವುದೆನಗೆಂದ ಇಲ್ಲ ಸ್ವಾಮಿ, ಮುಂದೋದ ಹಿಂದೆ ಬಂದ ಮತ್ತೆ ಕಾರಣ ಉಂಟು. ಸ್ವಲ್ಪ ಮರತ್ನೋ ಅಂತ ಸ್ವಾಮಿ. ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರ. ಲೋಕಕ್ಕೆ ತಂದೆ ತಾಯಿಗಳು ನೀವಿದ್ದೀರಿ ಸ್ವಾಮಿ. ನನಗೆ ಪದೇ ಪದೇ ಕೈಲಾಸಕ್ಕೆ ಬರ್ಲಿಕ್ಕೆ ಆಗುದಿಲ್ಲ. ನೀನು ಪದೇ ಪದೇ ಕೇಳಿದ್ದನ್ನೆಲ್ಲ ಕೊಡುವುದಿಲ್ಲ. ಹಾಗಾಗಿ ಬಂದಾಗಲೇ ಅಲ್ಲ ನನ್ನ ಭಕ್ತಿಗೆ ಮೆಚ್ಚಿದಾಗಲೇ ನನ್ನ ಅಭೀಷ್ಟವನ್ನ ಈಡೇರಿಸಿಕೊಂಡು ಹೋಗಬೇಕು ಎನ್ನುವಂತಹ ಹೆಬ್ಬಯಕೆಯಿಂದ ಪುನಃ ತಿರುಗಿ ಬಂದೆ ಪ್ರಭು. ಮತ್ತು ಕೇಳುವುದೆಂತದೋ ಒಂದಿತ್ತ. ಖಂಡಿತ ಕೇಳಿದ ಹಾಗೆ ಆತ್ಮಲಿಂಗವನ್ನೇ ನನಗೆ ಅನುಗ್ರಹಿಸಿದ ಹೊರತ ಸ್ವಾಮಿ. ಸತ್ಯಂ ಶಿವಂ ಸುಂದರಂ. ಪ್ರಪಂಚದಲ್ಲಿ ಸೌಂದರ್ಯಕ್ಕೆ ಮತ್ತೊಬ್ಬ ಪ್ರತಿನಿಧಿ ಅಂತ ಇದ್ರೆ ಅದು ಶಿವ. ಆ ಶಿವ ಎನ್ನುವಂತಹ ಶಿವತ್ವ ಎನ್ನುವುದು ಪೂರ್ಣವಾಗಬೇಕು ಅಂತಾದ್ರೆ ಜೊತೆಗೆ ಶಿವೆ ಇದ್ದಾಗ ಮಾತ್ರ ಅಲ್ವಾ. ಇಲ್ಲಿಯವರೆಗೆ ತ್ರಿಭುವನದಲ್ಲನಾಗಿ ಲೋಕಗಳನ್ನು ಸುತ್ತಿದವ ಲೋಕೋತ್ತರವಾದಂತಹ ಸೌಂದರ್ಯವತಿಯನ್ನು ಕಂಡವ. ಆದ್ರೆ ಈ ಜಾತಿ ಸೌಂದರ್ಯವತಿ ಕಾಣಲಿಲ್ಲ. ಹಾಗಾಗಿ ಸೌಂದರ್ಯವತಿಯೇ ಅಲ್ವಾ ಅಂದ್ರೆ ಅಷ್ಟು ಶ್ರೇಷ್ಠವಾದಂತಹ ಸೌಂದರ್ಯ ಎನ್ನುವುದು ನಿಮ್ಮಲ್ಲುಂಟು ಸ್ವಾಮಿ. ನಾನು ಆತ್ಮಲಿಂಗವನ್ನ ತೆಗೆದುಕೊಂಡು ಹೋಗಿ ಪೂಜಿಸ್ತೇನೆ. 2 ವತ್ಸರಗಳಲ್ಲಿ ಲಂಕೆ ಎನ್ನುವುದು ಕೈಲಾಸವಾಗ್ತದೆ. ನಾನು ಹರನಾಗ್ತೇನೆ. ನಾನು ಹರನಾದ ಮೇಲೆ, ನಾನು ಶಿವನಾದ ಮೇಲೆ ನನ್ನೊಟ್ಟಿಗೆ ಒಂದು ಶಿವೇ ಬೇಡವಾ? ಹಾಗಾಗಿ ನಿಮ್ಮೊತ್ತಿಗಿರುವಂತಹ ಶಿವೆಯನ್ನ ನನ್ನೊಡನೆ ಕಳುಹಿಕೊಟ್ರಿ ಅಂತಾದ್ರೆ ಎಲ್ಲವನ್ನು ಪಡೆದ ಹಾಗಾಗ್ತದೆ. ಒಂದು ಗಾದೆ ಕೇಳಿದ್ದೆ ನೀನು, ಏನು ಅಂಗೈ ತೋರಿಸಿದ್ರೆ ಸಾಕು ಮುಂಗೈ ನುಂಗುವ. ಏನದ್ರ ಅರ್ಥ? ನಾನು ಏನು ಯೋಚಿಸಿದ್ನ ಅದನ್ನು ಪೂರ್ತಿ ಮುಗಿಸೇ ಹೋಗುದು. ಹಾಗೆ ಈಗ ನಿನಗೆ ಏನಾಗಬೇಕು? ಶಿವೆ ಬೇಕು. ಈ ಭಕ್ತ ಅಂತ ನಿನ್ನನ್ನು ಒಪ್ಪದ ಮೇಲೆ ನೀ ಕೇಳಿದ್ದನ್ನ ನಾ ಕೊಡ್ಲೇಬೇಕು. ಎಂತ ಕೇಳ್ತೀಯ ಅನ್ನೋದಲ್ಲ, ಕೇಳುವಂತದ್ದಲ್ಲವೋ ಅದಲ್ಲ. ನೀ ಏನ್ ಕೇಳಿದ್ಯೋ ಅದನ್ನ ನಾನು ಕೊಡ್ಬೇಕು. ಸರಿ, ಆದ್ರಿಂದ ಇವಳನ್ನ ನಿನ್ನ ಕೊಡ್ತೇನೆ. ಪ್ರಭು, ಏನನ್ನ ಆಡ್ತಾ ಇದ್ದೀರಿ? ಭಕ್ತ ಒಬ್ಬ ಕೇಳ್ತಾನೆ ಅಂತಾದ್ರೆ ನಿಮ್ಮ ಆತ್ಮಲಿಂಗವನ್ನೇ ಕೊಟ್ಟವರು ನೀವು, ಆದ್ರೆ ನನ್ನನ್ನು ಕೊಡ್ತಾ ಇದ್ದೀರಿ. ಏನಿದು ನಿಮ್ಮದು? ಈಗ ಅವ ನನ್ನನ್ನು ಏನಂತ ಕರೆದ? ಓ ತಂದೆ. ಹೌದಾ? ನನ್ನನ್ನು ತಂದೆ ಅಂತ ಆದ್ಮೇಲೆ ನೀ ಏನಾಯ್ತು? ತಾಯಿ. ಅಮ್ಮನ ಕರ್ಕೊಂಡು ಹೋಗ್ತೇನೆ ನಾವು ಅಂದೆ. ಹಾಗೆ ಅದು ಒಂದು ಸೂಚನೆ ನಿನಗೆ. ಏನು ಸ್ವಾಮಿ? ನಿನ್ನ ಇಷ್ಟಾರ್ಥ ಈಡೇರ್ಬೇಕು. ಅವಳನ್ನು ನಿನ್ನ ಜೊತೆಯಲ್ಲಿ ಕಳಿಸ್ತೇನೆ. ಹೋಗಿ ತಲುಪುವ ತನಕ ಹಿಂತಿರುಗಿ ನೋಡ್ಬಾರ್ದು. ಒಂದು ವೇಳೆ ಹಿಂತಿರುಗಿ ನೋಡಿದೀಯ, ನೀ ಈವರೆಗೆ ಕಟ್ಟಿದ್ದೆಲ್ಲ ಕುಸಿದು ಬಿದ್ದಂಗೆ ಹಾಗಾಗ್ತದೆ. ಸರಿ, ಕೊಟ್ಟುವಲ್ಲಿ ಇಷ್ಟೆಲ್ಲ ಪ್ರಯತ್ನ ಮಾಡಿದ ನನಗೆ ಹೋಗಿ ಮುಟ್ಟುವಲ್ಲಿ ಪ್ರಯತ್ನ ಮಾಡ್ಲಿಕ್ಕೆ ಆಗುದಿಲ್ವಾ? ನಿನ್ನ ಆಸೆಯಂತೆ ಹಿಂತಿರುಗಿ ನೋಡ್ಲಿಕ್ಕಿಲ್ಲ, ಕಳಿಸ್ಕೊಡಿ. ಆತ್ಮಲಿಂಗವನ್ನ ನೆಲಕ್ಕಿಡ್ಲಿಕ್ಕಿಲ್ಲ, ಹಿಂತಿರುಗಿ ನೋಡ್ಲಿಕ್ಕಿಲ್ಲ. ಆದಿತ್ಯ ಹೋಗು. ಮನಸ್ಸಿಗೆ
ನನಗೆ ಬೇಕಾದಂತಹ ಇಷ್ಟಾರ್ಥವನ್ನೆಲ್ಲ ಈಡೇರಿಸಿಕೊಂಡಾಯ್ತು. ಹಿಂತಿರುಗಿ ನೋಡ್ಲಿಕ್ಕಿಲ್ಲ. ಎಲ್ಲ ಪಡೆದಾದ್ಮೇಲೆ ಹಿಂತಿರುಗಿ ನೋಡುವುದೆಂತದ್ದು? ನಮ್ಮ ದೃಷ್ಟಿ ಏನಿದ್ರು ಮುಂದೆ